ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ದರ್ಶನ್ ಅವ್ರ ತಾಯಿ ಕೂಡ ದರ್ಶನ್ ಸರ್ ಜೈಲಲ್ಲಿ ಇರೋದಕ್ಕೆ ಒಂದು ವಿಷಯವನ್ನು ಕೂಡ ಹೇಳ್ಕೊಂಡಿದ್ರು. ಯಾವ ಥರ ಅಂತಂದರೆ, ನನ್ನ ಮಗ ಎಲ್ಲೇ ಇದ್ದರೂ ಕೂಡ, ಜೈಲಲ್ಲಿದ್ದರೂ ಕೂಡ ಅವ್ರು ಸಾರಥಿನೇ. ನಿಜವಾಗ್ಲೂ ಅವ್ನು ತಪ್ಪು ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಅವ್ನು ತಪ್ಪು ಮಾಡಿದರೂ ಕೂಡ ಬೇರೆ ಯಾರೋ ಮಾಡಿರೋದಕ್ಕೆ ಅವನಿವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಯಾಕೆಂದರೆ ಇದೆಲ್ಲ ಮಾತನ್ನು ನೀವು ಕೇಳಿರ್ಬೋದು, ಆಲ್ರೆಡಿ ಮಾಧ್ಯಮದಲ್ಲೆಲ್ಲ ತುಂಬ ಹೇಳ್ಕೊಂಡಿದ್ದಾರೆ. ದರ್ಶನ್ ಸರ್ ತಾಯಿ ಯಾಕೆ ಹೀಗಂದ್ರು? ಮತ್ತು ನೋಡಿ, ತಾಯಿ ಮಮಕಾರ ಅಂತಕ್ಕಂಥದ್ದು ಮಗನ ಮೇಲೆ ಎಲ್ಲರೂ ಕೂಡ ಇದ್ದದ್ದೇ. ನಿಮಗೂ ನಮಗೂ ಎಲ್ಲರಿಗೂ ಕೂಡ ಮಮಕಾರ ಅನ್ನಕ್ಕಂಥದ್ದು ಇದ್ದೇ ಇರುತ್ತೆ. ಆದರೂ ಕೂಡ ದರ್ಶನ್ ಸರ್ ಅಂತೂ ಈಗ ಜೈಲಲ್ಲಿ ಇರ್ತಕ್ಕಂಥದ್ದು ಅಭಿಮಾನಿಗಳಿಗೂ ಕೂಡ ಬೇಜಾರಾಗುತ್ತೆ. ಈಗ ನೋಡಿ, ನೆಕ್ಸ್ಟ್ ಅವ್ರಿಗೆ ತುಂಬ ಸಿನಿಮಾ ಆಪರ್ಚುನಿಟಿಗಳು ಕೈಬಿಟ್ಟು ಹೋಗ್ತಾ ಇದೆ. ಅಂದರೆ ಎಷ್ಟೋ ಸಿನಿಮಾಗಳು ಈಗ ಮಾಡಬೇಕಾಗಿತ್ತು, ಡೆವಿಲ್ ಮಾತ್ರ ಅಲ್ಲ, ತುಂಬ ಸಿನಿಮಾ ಮಾಡಬೇಕಾಗಿತ್ತು. ಈಗ ಜೈಲಿಗೆ ಹೋಗಿರೋ ಕಾರಣ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ, ಈ ವಿಷಯ ಕೂಡ ಎಷ್ಟೋ ಜನಕ್ಕೆ, ಸಿನಿಮಾ ಇಂಡಸ್ಟ್ರಿಗೂ ಕೂಡ ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೋ ಸಿನಿಮಾಗಳು ಒಂದು ವರ್ಷಕ್ಕೆ ಮಿನಿಮಮ್ ಇಲ್ಲ ಅಂತಂದರೂ ಸಾವಿರಾರು ಸಿನಿಮಾ ಬಿಡುಗಡೆ ಆಗುತ್ತೆ. ಅದರಲ್ಲೂ ಕೂಡ ದರ್ಶನ್ ಸರ್ ಸಿನಿಮಾನೇ ನನ್ನ ಪ್ರಕಾರ 1ರಿಂದ 5ರಿಂದ 6 ಸಿನಿಮಾ ಬಿಡ್ಬೋದು ಒಂದು ವರ್ಷಕ್ಕೆ ದರ್ಶನ್ ಸರ್ದು. ಯಾಕೆಂತಂದರೆ ಬೇರೆ ಬೇರೆ ನಟರು ಕೂಡ ಸಿನಿಮಾ ಮಾಡ್ತಾರೆ, ಅವ್ರದ್ದೆಲ್ಲ ಎಷ್ಟೋ ಜನ ಹಿಟ್ಟಾಗಿರಲ್ಲ. ದರ್ಶನ್ ಸರ್ದಂತೂ ತುಂಬ ಹಿಟ್ಟಾಗುತ್ತೆ ಸಿನಿಮಾದಲ್ಲಿ. ಆದರೆ ದರ್ಶನ್ ಸರ್ ತಾಯಿ ಅಂತೂ ಜೈಲಿಗೂ ಕೂಡ ಒಂದು ಊಟ ಸಪ್ಲೈ ಮಾಡೋದಾಗ್ಬೋದು, ಮತ್ತು ಜೈಲಲ್ಲಿ ಕೂಡ ಅಲ್ಲೇ ಕೂಡ ಓಡಾಡ್ತಾ ಇರೋದಾಗ್ಬೋದು. ಯಾಕೆಂದರೆ ನೀವು ನೋಡ್ತಾ ಇರ್ಬೋದು, ಅವ್ರ ತಾಯಿ ಅಂತೂ ಅವರು ಮಗನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ, ಎಷ್ಟೆಷ್ಟೆಲ್ಲ ನಂಬಿಕೆ ಇಟ್ಟಿದ್ದಾರೆ ಮಗನ ಮೇಲೆ. ಯಾವ್ಯಾವ ರೀತಿ ಮಗ ಅಂತಕ್ಕಂಥ ಒಂದು ಮಮಕಾರ. ಈಗ ನೋಡಿ, ಮಮಕಾರ ಅಂತಕ್ಕಂಥದ್ರಲ್ಲಿ ಎಲ್ಲರಿಗೂ ಕೂಡ ಇದ್ದದ್ದೇ. ಈಗ ನೋಡಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾರೋ ಮಾಡಿ ತಪ್ಪಿಗೆ ಇವತ್ತು ದರ್ಶನ್ ಸರ್ ಶಿಕ್ಷೆ ಅನುಭವಿಸ್ತಾ ಇರೋದು ನನಗಂತೂ ತುಂಬ ಇಷ್ಟ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು. ಮತ್ತು ಈ ವೇಳೆ ದರ್ಶನ್ ನಡೆಸಿದ ಡೆವಿಲ್ ಸಿನಿಮಾದ ರಿಲೀಸ್ ಆಗುತ್ತೋ ಇಲ್ವೋ ಅಂತ ಕೂಡ ಆತರದಲ್ಲಿ ಕೂಡ ಅವರು ಕೂಡ ಕಾಯ್ತಾ ಇದ್ದಾರೆ, ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈಗಾಗಲೇ ದರ್ಶನ್ ತಮ್ಮ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಅನುಮತಿಯನ್ನು ಕೂಡ ನೀಡಿದ್ದಾರೆ ಎಂದು ಕೂಡ ಹೇಳಲಾಗ್ತಾ ಇದೆ. ಒಂದು ಕಡೆ ದರ್ಶನ್ ಇಲ್ಲದೆ ಸಿನಿಮಾ ರಿಲೀಸ್ ಮಾಡೋದು ಹೇಗೆ ಅಂತ ಒಂದು ಚರ್ಚೆ ಕೂಡ ನಡೀತಾ ಇದೆ. ನೋಡಿ, ದರ್ಶನ್ ಸರ್ ಇಲ್ಲ ಅಂತಂದರೆ ಸಿನಿಮಾ ರಿಲೀಸೇ ಇಲ್ಲ. ಆದರೆ ಅವರೇ ನೋಡೋಕೆ ಇಲ್ಲಿ ನಮಗೆ ಒಂದು ಇಲ್ಲ ಅಂತಂದರೆ ಸಿನಿಮಾ ನೋಡೋಕ್ಕೆ ಹೇಗೆ ಮೂಡ್ ಬರುತ್ತೆ ಅಂತ ಅಷ್ಟೇ. ಸಿನಿಮಾವನ್ನು ಒಂದು ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ, ಒಂದು ವರ್ಷಾನುಗಟ್ಟಲೆ ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತಿದೆ. ಎಷ್ಟೋ ಜನಕ್ಕೆ ಕೆಲವು ಗೊತ್ತಿಲ್ಲದೆ ಇರ್ಬೋದು. ನೋಡಿ, ಸಿನಿಮಾವನ್ನು ಈಗ ನೋಡಿ ಥಿಯೇಟ್ರಲ್ಲಿ ಬಂದು ನೋಡಬೇಕಂದ್ರೆ ಅವರಿದ್ರೇ ಒಂದು ಕೆಲವೊಂದು ಮಜಾ ಅಂತ ಕೂಡ ಏನೊಂದು ನಾವು ಹೇಳ್ಕೊತೀವಲ್ಲ, ಆ ರೀತಿ ಒಂದು ಸ್ತಬ್ಧ ರೀತಿ. ನೋಡಿ, ಸದ್ಯ ಡೆವಿಲ್ ಸಿನಿಮಾದ ನಿರ್ದೇಶಕ ಅವರು ಕೂಡ ಅದೇ ರೀತಿ ಮಿಲನ್ ಪ್ರಕಾಶ್ ಅಂತಕ್ಕಂಥವ್ರು ಈಗ ಏನು ನಿರ್ಧಾರ ತಗೊಳ್ತಾರೋ ಅದೇ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಕೂಡ ಹೇಳ್ಕೊಂಡಿದ್ರು. ಆದರೆ ಸದ್ಯ ಡೆವಿಲ್ ಸಿನಿಮಾದ ಒಂದು ಸಾಂಗ್ ಈಗ ಒಂದನ್ನು ಗಣೇಶನ ಒಂದು ಹಬ್ಬಕ್ಕೆ ಈಗ ಬಿಡುಗಡೆ ಮಾಡಲಾಗಿತ್ತು. ನಿಮಗೂ ಗೊತ್ತಿದೆ ಯಾವುದಂತಂದರೆ, ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗನ್ನು ಬಿಡುಗಡೆ ಮಾಡಿದ್ರು. ಸದ್ಯ ಈಗ ಇದೇ ಒಂದು ಅಭಿಮಾನಿಗಳಿಗೆ ಒಂದು ಸಮಾಧಾನ ತಂದು ಕೊಟ್ಟಿದೆ ಅಂತ ಹೇಳ್ಬೋದು. ಇದು ಡೆವಿಲ್ ಕಥೆ. ಆದರೆ ಇಂಥದ್ದೇ ಒಂದು ಸನ್ನಿವೇಶ ಅಂತಂದರೆ ಸಾರಥಿ ಸಮಯದಲ್ಲಿ ಹಿಂದೆ ನಡೆದಿತ್ತು. ಏನು ನಡೆದಿತ್ತು ಅಂತಂದರೆ, ನೋಡಿ, ಸಾರಥಿ ಸಿನಿಮಾ ರಿಲೀಸ್ ವೇಳೆಗೂ ಕೂಡ ಸಾಂಸಾರಿಕ ಒಂದು ಸಮಸ್ಯೆ ಹಿನ್ನೆಲೆಯಲ್ಲಿ ದರ್ಶನ್ ಜೈಲು ಸೇರಿದ್ರು. ಆ ವೇಳೆ ನಿರ್ಮಾಪಕ ರಿಸ್ಕ್ ತೊಗೊಂಡು ಕೂಡ ಆ ದರ್ಶನ್ನ ಜೈಲಲ್ಲಿ ಇದ್ದರೂ ಕೂಡ ಸಾರಥಿ ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದರು ಆ ಟೈಮಲ್ಲಿ. ಆ ವೇಳೆ ಅವರು ಪಟ್ಟ ಒಂದು ಪಾಡೇನು ಗೊತ್ತಾ? ಆ ಟೈಮಲ್ಲಿ ನೋಡಿ, ಅವರು ಕಷ್ಟಪಟ್ಟ ನಿರ್ಮಾಪಕರು ಇರ್ತಾರಲ್ಲ, ಸಾರಥಿ ಸಿನಿಮಾದಲ್ಲಿ ಈ ಕನ್ನಡ ಪಿಕ್ಚರ್ ಯೂಟ್ಯೂಬ್ ಚಾನಲ್ಗೆ ಒಂದು ನೀಡಿದ ಒಂದು ಇಂಟರ್ವ್ಯೂವಲ್ಲಿ ರಿವೀಲ್ ಮಾಡ್ತಾರೆ. ಒಂದನ್ನು ಏನು ಇಂಟರ್ವ್ಯೂ ರಿವೀಲ್ ಮಾಡ್ತಾರೆ ಅಂತಂದರೆ, ದರ್ಶನ್ ಅವರು ಮೈಸೂರು ಏರಿಯಾ ಬಿಟ್ಕೊಟ್ಟಿದ್ದು ಯಾಕೆ ಅಂತ. ಮೈಸೂರು ಏರಿಯಾವನ್ನು ಬಿಟ್ಕೊಟ್ಬಿಟ್ಟಿರ್ತಾರೆ ಬೇರೆದಕ್ಕೆ. ಅದಕ್ಕೆ ದಿನಕರ್ ಬಳ್ಳಾರಿ ಏರಿಯಾ ಬಿಟ್ಕೊಡಲು ಒಪ್ಪಲಿಲ್ವಂತೆ. ಯಾಕೆ ಅನ್ನೋ ಒಂದು ಸಂಗತಿಯನ್ನು ರಿವೀಲ್ ಮಾಡ್ತಾರೆ ಅವರು ಆ ಟೈಮಲ್ಲಿ. ಅಂದರೆ ತಂದುಬಿಡ್ತಾರೆ ಆ ಸಂಗತಿಯನ್ನು, ಒಂದು ವಿಷಯವನ್ನು. ನಿರ್ಮಾಪಕ KV ಸತ್ಯಪ್ರಕಾಶ್ ಅಂತ ನೀವು ನೋಡಿರ್ಬೋದು ಎಷ್ಟೋ ಜನಕ್ಕೆ. ನೋಡಿ, ಸಾರಥಿ ಸಿನಿಮಾವೇನೋ ಆ ಟೈಮಲ್ಲಿ ಮಾಡಿದರು, ಆದರೆ ಬಿಡುಗಡೆ ಮಾಡ್ಕೊಡೋಕ್ಕೆ ಆ ಟೈಮಲ್ಲಿ ಎಷ್ಟೊಂದು ಪರದಾಡ್ತಿದ್ರು ಅಂತ ಕೂಡ ನಿಮ್ಗೆ ಗೊತ್ತಿಲ್ಲ, ಎಷ್ಟೋ ಜನಗಳ ಗೊತ್ತಿಲ್ಲ ಅಂತ. ಆ ಥರದ್ದೆಲ್ಲ ಒಂದು ರಿವೀಲ್ ಮಾಡಿದ್ದಾರೆ ಅನ್ನೋದೇನೋ ಈಸಿ. ನೋಡಿ, ರಿವೀಲ್ ವೇಳೆ ನಾವು ಪಟ್ಟ ಒಂದು ಕಷ್ಟ ಯಾವ ಶತ್ರುಗಳು ಕೂಡ ಪಡಬಾರ್ದು ಅಂತ ಕೂಡ ಹೇಳ್ಕೊಂಡಿದ್ರು. ಕಾರಣ ನಿಮ್ಗೆ ಗೊತ್ತಿದೆ. ಯಾಕೆಂದರೆ ಈ ಸಂದರ್ಭದಲ್ಲಿ ನಮ್ಮ ಹೀರೋ ಸರ್ದು ಹೀಗೆ ಆಗಿತ್ತು. ಸಾಂಸಾರಿಕ ಕೌಟುಂಬಿಕ ಸಮಸ್ಯೆ ಇದ್ದ ಜೈಲಿನಲ್ಲಿದ್ದರು ದರ್ಶನ್ ಸರ್. ಯಾಕೆಂದರೆ ನೋಡಿ, ಅವರ ಒಂದು ಸಂಸಾರ ವಿಜಯಲಕ್ಷ್ಮಿ ಅಂತ ನಾವೇನು ಕರಿತೀವಿ, ಅವರೇ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸಿದ್ರು. ಆದ್ದರಿಂದ ಈ ರೀತಿ ಸಿನಿಮಾ ಓಡುತ್ತೋ ಇಲ್ವೋ ಅಂತ ಆ ಟೈಮಲ್ಲೂ ಕೂಡ ಇದೆ ಹಿಂಗೆ ಅಂದ್ಕೊಂಡಿದ್ರು. ಆದರೆ ಬಿಗ್ ಹಿಟ್ ಆಗೋಯ್ತು. ನೋಡಿ, ಸಾರಥಿ ಅನ್ನೋ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಆಗೋಯ್ತು 2011-12ರಲ್ಲಿ ನೀವು ನೋಡ್ಬೋದು. ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರನೆ. ಸಿನಿಮಾ ಅಂತೂ ಮುಗಿದೋಗಿತ್ತು ಆ ಟೈಮಲ್ಲಿ, ರಿಲೀಸ್ ಆಗಬೇಕಾಗಿತ್ತು. ಆದರೆ ಸೆನ್ಸಾರ್ ಸರ್ಟಿಫಿಕೇಟ್ ಅಂತ ನಾವೇನನ್ನು ಕರಿತೀವಿ ಅದೆಲ್ಲ ಇನ್ನೂ ಬಂದಿರಲಿಲ್ಲ. ಆ ಹಿಂದಿನ ರಾತ್ರಿ ಅಂತೂ ಒಂದೊಂದೇ ಸಂಗತಿಯನ್ನು ರಿವೀಲ್ ಮಾಡ್ತಾ ಹೋಗ್ತಿದ್ದಾರೆ. ಏನಂತಂದರೆ, ಈ ರೀತಿ ಏನು ಮಾಡಬೇಕು ಈಗ ಮುಂದೆ, ಸೆನ್ಸಾರ್ ಮಂಡಳಿ ಈ ರೀತಿ ಮುಂದೆ ಸಿನಿಮಾ ರೀತಿ ಹಿಂಗಾಗಿದೆಯಲ್ಲ ಪರಿಸ್ಥಿತಿ, ಮುಂದೆ ಸಿನಿಮಾ ರಿಲೀಸ್ ಮಾಡೋದೋ ಬೇಡವೋ, ಮತ್ತು ಮುಂದೆ ಸಿನಿಮಾನ ಇವ್ರಿಗೆ ಆಪರ್ಚುನಿಟಿ ಕೊಡೋದೋ ಬೇಡವೋ, ಈ ರೀತಿ ಎಲ್ಲ ಹಿಂಸೆ ನಡೆದಿತ್ತು. ಮತ್ತು ಅವ್ರ ತಾಯಿ ಕೂಡ ಇದೇ ವಿಷಯಕ್ಕೂ ಕೂಡ ಬೇಜಾರು ಮಾಡ್ಕೊಂಡಿದ್ರು. ನೋಡಿ, ಈ
ರೀತಿ ನನ್ನ ಮಗ ಈ ರೀತಿ ತಪ್ಪು ಮಾಡಿದ್ದಕ್ಕೆ ನನ್ನ ಮೇಲೆ ನಾನು ಕ್ಷಮೆ ಕೇಳ್ತೀನಿ ಅಂತೆಲ್ಲ ಹೇಳ್ಕೊಂಡಿದ್ರು. ಆದರೆ ಸಾರಥಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಕೂಡ ಡೇಟ್ ಹಾಕಿಸೋದಕ್ಕೆ ದರ್ಶನ್ ಸರ್ ಜೈಲಿನಲ್ಲಿ ಭೇಟಿ ಮಾಡೋದಕ್ಕೆ ನಿರ್ಮಾಪಕರು ಕೂಡ ಹೋಗಿರ್ತಾರೆ. ಅಲ್ಲಿ ದರ್ಶನ್ ಭೇಟಿ ಮಾಡಿ ಸಿನಿಮಾ ರಿಲೀಸ್ ಬಗ್ಗೆ ಮಾತುಕತೆಯನ್ನು ಕೂಡ ನಡೆಸಿರ್ತಾರೆ. ಆಗ ದರ್ಶನ್ ಹೇಳಿದ್ಯಾ ಅಂದರೆ ದರ್ಶನ್ ಸರ್ ಏನು ಹೇಳಿದ್ರು ನೋಡಿ, ನಿರ್ಮಾಪಕರೇ ಸಿನಿಮಾ ಬಜೆಟ್ ಈಗ ಜಾಸ್ತಿ ಆಗಿದೆ, ಯೋಚನೆ ಮಾಡಿ, ಸಿನಿಮಾ ಬಜೆಟ್ ಜಾಸ್ತಿ ಆಗಿದೆ ಮತ್ತು ದುಡುಕ್ಬೇಡಿ, ನಾನು ಕೂಡ ಬೇರೆ ಎಲ್ಲೋ ಬ್ಯುಸಿ ಇದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ರು. ಪ್ರಮೋಷನ್ ಮಾಡೋಕ್ಕೆ ಆಗಲ್ಲ, ಈಗ ನೀವು ಮನೆ ಮಠ ಮಾರಿ ದುಡ್ಡು ತಂದು ಹಾಕ್ತೀರಾ, ಸಿನಿಮಾ ರಿಲೀಸ್ ಮಾಡಿ ಅಂತ ನಾನು ಹೇಗೆ ಹೇಳಲಿ, ಯೋಚನೆ ಮಾಡಿ ಅಂತ ಕೂಡ ದರ್ಶನ್ ನಿರ್ಮಾಪಕರಿಗೆ ಹೇಳಿದ್ರಂತೆ ಆ ಟೈಮಲ್ಲಿ. ಅಂದರೆ ನೋಡಿ, ಸಿನಿಮಾ ಆರಂಭಕ್ಕೂ ಮುನ್ನ ಹಳೆಯ ನಿರ್ಮಾಪಕರು ದರ್ಶನ್ ಅವರಿಗೆ ಒಂದು ಮೈಸೂರು ಏರಿಯಾವನ್ನು ಬಿಟ್ಕೊಟ್ಟಿದ್ರು, ದಿನಕರ್ ಅವರಿಗೆ ಬಳ್ಳಾರಿ ಏರಿಯಾವನ್ನು ಕೂಡ ಬಿಟ್ಕೊಟ್ಟಿದ್ರಂತೆ ಆ ಟೈಮಲ್ಲಿ. ಸಿನಿಮಾ ನಿರ್ಮಾಪಕರಿಗೆ ನೋಡಿ ಯಾಕೆ ಅಂತಂದರೆ ಆ ಟೈಮಲ್ಲಿ ಹೇಗೆಲ್ಲ ಸಿನಿಮಾ ಮಾಡ್ತಿದ್ರು, ಈ ಟೈಮಲ್ಲಿ ಈಗ ಯಾಕೆ ಆಪರ್ಚುನಿಟಿಗಳು ಬರ್ತಾ ಇಲ್ಲ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಸಿನಿಮಾ ಆರಂಭಕ್ಕೂ ಮುನ್ನ ಹಳೆಯ ನಿರ್ಮಾಪಕರೆಲ್ಲ ಏನೇನೆಲ್ಲ ಕೊಟ್ಬಿಡ್ತಾರೆ, ಅಂದರೆ ಒಂದು ಸಿನಿಮಾ ಮಾಡಿಕೊಡಿ ಅಂತ ಅನ್ನೋದಕ್ಕೆ. ನೋಡಿ ಆಗ ದರ್ಶನ್ ಸರ್ ರಿಯಾಕ್ಷನ್ ಹೇಗಿತ್ತು ಅಂತಂದರೆ, ಈ ಸಿನಿಮಾ ಆರಂಭ ಮಾಡೋದಕ್ಕೆ ಮುನ್ನ ನಮ್ಮ ಚಂದ್ರಣ್ಣ ಅವರು ದಿನಕರ್ ಅವರಿಗೆ ಒಂದು ಏರಿಯಾವನ್ನು ಕೂಡ ಸಂಭಾವನೆ ಬದಲಾಗಿ ಬರ್ಕೊಟ್ಟಿದ್ರಂತೆ. ದರ್ಶನ್ ಅವರಿಗೆ ಮೈಸೂರು ಏರಿಯಾ ಬರ್ಕೊಟ್ಟಿದ್ರಂತೆ, ನಾಳೆ ನಾಡಿದ್ದು ರಿಲೀಸ್ ಮಾಡಬೇಕು ಅಂತ ಹೇಳಿದಿರಂತೆ. ನೋಡಿ ಆಗ ದರ್ಶನ್ ಅವರ ಒಂದು ಏರಿಯಾ ಇತ್ತಲ್ಲ, ಮೈಸೂರು ಕಡೆ ಒಂದು ಏರಿಯಾ ನೀವು ನೋಡಿರ್ಬೋದು, ಈಗೂ ಕೂಡ ತಗೋದೀಪ ಫಾರ್ಮ್ ಹೌಸ್ ಅಂತ. ಆಗ ಏನು ಮಾಡೋಣ ಅಂತ ಕೂಡ ಈಗ ಕೇಳಿದೆ. ಆಗ ಅವರು ನಿರ್ಮಾಪಕರೇ ನಿಮಗೆ ಒಳ್ಳೆಯದಾಗುತ್ತೆ, ಆದರೆ ನೋಡಿ ಅದು ಏನಂತಂದರೆ ಹಾಗಾದರೆ ತಗೊಳ್ಳಿ, ನನ್ನ ಸಂಭಾವನೆ ಏನಿದೆ ಅದು ಕೊಡಿ ಅಂತಂದರು. ನೋಡಿ ಈಗ ಯಾವ ಹೀರೋ ಕೂಡ ಹೇಳ್ತಾರೆ ಹೇಳಿ, ಇನ್ನು ಬಳ್ಳಾರಿ ಏರಿಯಾವನ್ನು ದಿನಕರ್ ಅವರಿಗೆ ಕೊಟ್ಟಿದ್ವಿ, ಅದನ್ನು ದಿನಕರ್ ಅವರು ಬಿಟ್ಟುಕೊಡೋದಕ್ಕೆ ಒಪ್ಪಲಿಲ್ಲ ಅಂತ ಕೂಡ ಹೇಳ್ಕೊಂಡ್ರು. ಸರಿ ಆಯಿತು ಅಂತ ಕೂಡ ರಿಲೀಸ್ ಮಾಡಿದ್ವಿ ಅಂತ ಕೂಡ ಸಿನಿಮಾವನ್ನು ರಿಲೀಸ್ ಮಾಡಿದರು. ನೋಡಿ ಒಂದು ಸಿನಿಮಾವನ್ನು ರಿಲೀಸ್ ಮಾಡಬೇಕು ಅಂದರೆ ಎಷ್ಟೆಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು ನೋಡಿ ದರ್ಶನ್ ಸರ್ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಯಾಕೆಂದರೆ ದರ್ಶನ್ ಸರ್ ಆಗಿನ ಟೈಮಲ್ಲಿ ಬರೀ ಸಿನಿಮಾ ರಿಲೀಸ್ ಮಾತ್ರ ಅಲ್ಲ, ಸಿನಿಮಾಗೆ ಎಷ್ಟೆಷ್ಟೆಲ್ಲ ಬಂಡವಾಳ ಹಾಕಿದ್ರು ಕೂಡ ನಿರ್ಮಾಪಕರು ಬಂಡವಾಳ ಹಾಕಿರ್ತಾರೆ. ಇವ್ರು ಸಿನಿಮಾವನ್ನು ಮಾಡೋದಕ್ಕೆ ನೋಡಿ, ಸಿನಿಮಾವನ್ನು ಮಾಡಿಕೊಡೋದಕ್ಕೆ ಏನೇನೆಲ್ಲ ಕಷ್ಟ ಅನುಭವಿಸಿದ್ರು ಮತ್ತು ಪೇಮೆಂಟ್ ತೊಗೊಳ್ದೇ ಸಿನಿಮಾ ಮಾಡಿಕೊಟ್ಟಿದ್ರು. ಬೇರೆ ಇನ್ನೇನೋ ಒಂದು ಸೈಟ್ಗಳನ್ನ ವಿಚಾರಕ್ಕಾಗಿ ಒಂದು ಸೈಟ್ ನೋಡಿ, ನೀವು ಅನ್ಕೋಬೋದು ಸೈಟ್ ಅಂತಂದರೆ ಏನೋ ಲಕ್ಷ ಬೆಲೆ ಬಾಳುವಂಥ ಸೈಟ್ ಅಂತ. ಬಟ್ ಅದೆಲ್ಲ ಮೈಸೂರು ಹಳ್ಳಿ ಕಡೆ ಎಲ್ಲ ಲಕ್ಷ ಬೆಲೆ ಬಾಳಲ್ಲ. ಯಾಕೆಂದರೆ ಅದೆಲ್ಲ ಒಂದು ಫಾರ್ಮ್ ಹೌಸ್ ಅಂತ ಇರ್ತಕ್ಕಂಥ ಒಂದು ಸೈಟ್ಗಳು ಅಷ್ಟೇ ಅದೆಲ್ಲ. ಯಾಕೆಂದರೆ ಸಿನಿಮಾದಲ್ಲಿ ಒಂದು ಈ ಥರ ಎಲ್ಲ ಸಂಭಾವನೆಯನ್ನು ತಗೊಂಡು ಸಿನಿಮಾ ಮಾಡ್ತಾರೆ, ನಿಜ ಇಲ್ಲ ಅಂತಲ್ಲ. ಕೆಲವೊಂದು ಸೈಟ್ಗಳನ್ನ ತೊಗೊಂಡು ಇಲ್ಲ ಬೇರೆ ಅವ್ರದ್ದೇ ಒಂದು ಪ್ರಾಪರ್ಟಿನ ತೊಗೊಂಡು ಸಿನಿಮಾ ಮಾಡ್ತಕ್ಕಂಥದ್ದು ಇದೇ ಮೊದಲು ಅಂತ ಹೇಳ್ಬೋದು. ಯಾಕೆಂದರೆ ಹಿಂದೆ ಎಲ್ಲ ಸಿನಿಮಾಗಳನ್ನ ನಾವು ಹಿಂದೆ ನೋಡಿರ್ಬೋದು, ಎಷ್ಟೆಷ್ಟು ಕೋಟಿ ಬಡ್ಜೆಟ್ ಹಾಕ್ತಾರೆ, ನಟರಿಗೂ ಕೂಡ ಕೋಟಿ ಕೊಡ್ತಾರೆ ಸಿನಿಮಾ ಮಾಡೋದಕ್ಕೆ. ಆದರೆ ಕೆಲವೊಂದು ಪ್ರಾಪರ್ಟಿನೂ ಕೂಡ ತೊಗೊಂಡು ಮಾಡ್ತಾರೆ ಅಂತಕ್ಕಂಥದ್ದು ಇದೇ ಮೊದಲು ವಿಷಯವನ್ನು ತಿಳ್ಕೊತಾ ಇರೋದು. ದಯವಿಟ್ಟು ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ. ಯಾಕೆಂದರೆ ದರ್ಶನ್ ಸರ್ ಬಗ್ಗೆ ಮತ್ತು ಅವ್ರ ತಾಯಿ ಬಗ್ಗೆ ಏನಂದಿದ್ರು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಯಾಕೆಂತಂದರೆ ಇನ್ನೂ ಹೋಗ್ತಾ ಹೆಚ್ಚಿನದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ.